ಇದ್ದಾಗ ಮಾತ್ರ ನಾವು ಈ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡುವಂತ ತೀರ್ಮಾನವನ್ನು ನಾವು ಮಾಡಿದ್ವಿ. ಆಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಡಿಯಲ್ಲಿ ನಾನು ವಿದ್ಯುತ್ ಶಕ್ತಿ ಮಂತ್ರಿ ಆದ್ಮೇಲೆ 6 ರಿಂದ 7 ಗಂಟೆಗೆ ನಾವು ಅದನ್ನ ಏರಿಸ್ತೀವಿ. ನಾನು ತಮಗೆ ಏನು ಇವತ್ತು ನಿಮ್ಮ ಶಾಸಕರಲ್ಲಿ ನಾನು ಕಾಣ್ತಾ ಇದ್ದೀನಿ ಅಂದ್ರೆ, ಯಾವುದೇ ಕೆಲಸ ಮಾಡಿದ್ರು ಕೂಡ ಬಹಳ ಪ್ರೀತಿಯಿಂದ ಮಮತೆಯಿಂದ ನಮ್ಮ ಬಡತನಕ್ಕೆ ನಮ್ಮ ರೈತರ ನನಗೆ ಓಟ್ ಕೊಟ್ಟ ಜನರ ಋಣವನ್ನು ತೀರಿಸಬೇಕು ಅಂತ ಹೇಳಿ ಅವರು ಪ್ರಯತ್ನವನ್ನ ಮಾಡಿದ್ದಾರೆ. ಯಾವುದೇ ಯಶಸ್ಸು ಕೊನೆ ಆಗಬೇಕು ಅಂತ ನಾನು ಹೇಳುವುದಿಲ್ಲ, ಯಾವುದೇ ಸೋಲು ಕೂಡ ಕೊನೆ ಇಲ್ಲ. ಇವೆರಡನ್ನ ಸೇರ್ಕೊಂಡು ಸಾಗಿಸುವಂತಹ ಕೆಲಸ ಧೈರ್ಯದಿಂದ ನಿಮ್ಮೆಲ್ಲರನ್ನ ಬದುಕಿಸಬೇಕು ಅಂತ ಹೇಳಿ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವತ್ತು ನಿಮ್ಮ ಋಣ ಬಹಳ ಜವಾಬ್ದಾರಿ ಇದೆ. ಇವತ್ತು ಇನ್ನೊಬ್ಬರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಯಾರನ್ನು ಕೂಡ ಕಡೆಗಣಿಸಿದೆ. ನಾನು ಎಕ್ಸಿಬಿಷನ್ ನೋಡ್ಕೊಂಡು ಬಂದೆ. ಹೆಣ್ಮಕ್ಳು, ರೈತರು, ಕೃಷಿ, ಬೇರೆ ಹೈನುಗಾರಿಕೆ ಎಲ್ಲರೂ ಕೂಡ ಇಲ್ಲಿ ಇಲಾಖೆಯನ್ನು ಕರ್ಕೊಂಡು ಬಂದು ವಿವಿಧ ರೀತಿಯಲ್ಲಿ ಇವತ್ತು ಕೆಲಸ ಮಾಡಿಕೊಂಡಿದ್ದಾರೆ. ಅವರ ಮನಸ್ಸಲ್ಲಿ ಏನು ಬಂದಿದೆ ಅಂದ್ರೆ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಆ ಬದುಕಿಗೆ ಅವಮಾನ. ಹಾಗೆ ನಾನು ನನ್ನ ಕ್ಷೇತ್ರದ ಜನತೆಯ ಋಣವನ್ನ ತೀರಿಸಲೇಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ದೊಡ್ಡ ಅಭಿವೃದ್ಧಿ ಕೆಲಸವನ್ನು ಇವತ್ತು ಮಾಡಿದೆ. ಇವತ್ತು ನಾನು ನೀರಾವರಿ ಮಂತ್ರಿಯಾಗಿದ್ದೀನಿ. ಹಿಂದೆ ಅವರು 300 ಕೋಟಿ ರೂಪಾಯಿ ವೆಚ್ಚದ 150 ಕೆರೆಗಳಿಗೆ ನೀರು ತುಂಬಿಸುವಂತ ಕೆಲಸವನ್ನು ಮಾಡಿದ್ರು. ಈಗ ಮತ್ತೆ 110 ಕೋಟಿ ರೂಪಾಯಿ ವೆಚ್ಚದಲ್ಲಿ 25 ಕಾಮಗಾರಿಗಳನ್ನ ಸುಮಾರು 64 ಕೋಟಿ ರೂಪಾಯಿಯಲ್ಲಿ ಇವತ್ತು ಮತ್ತು 110 ಕೋಟಿ ರೂಪಾಯಿಗಳನ್ನ ತೆಗೆದುಕೊಂಡಿದ್ದೇವೆ. ಇದಲ್ಲದೆ ಆರನೇ ಜಲಾಶಯ ಯೋಜನೆಯಲ್ಲಿ ಬರುವಂತಹ ಪ್ರಿಯಾಪಟ್ಟ ಏತ ನೀರಾವರಿ ಯೋಜನೆಗೆ ಸುಮಾರು 198 ಕೋಟಿ ರೂಪಾಯಿಯನ್ನ ನಿನ್ನೆ ತಾನೇ ನಾವು ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟದಲ್ಲಿ ಅನುಮತಿಯಿಂದ ಕೊಟ್ಟಿದ್ದೇವೆ. ಇದು ಯಾಕೋಸ್ಕರ? ಅವ್ರಿಗೆ ಸ್ವಂತ ಕಾಲ ಇದೆ. ಈ ಭಾಗದ ಜನರಿಗೆ ರೈತವನ್ನ ಅನುಕೂಲ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಮಾತಾಡಬೇಕಾದ್ರೆ ಅನೇಕರು ಟೀಕೆ ಮಾಡ್ತಾರೆ ಅಂತ ಹೇಳಿದ್ರು. ಟೀಕೆಗಳು ಇರಬೇಕು, ಅವೆಲ್ಲ ಇದ್ರೆ ಮಾತ್ರ ನಮಗೂ ಕೂಡ ಶಕ್ತಿ ಬರಲಿಕ್ಕೆ ಸಾಧ್ಯ. ಟೀಕೆ ಮಾಡೋದನ್ನ ಟೀಕೆ ಮಾಡೋಣ ಅಂತ ಹೇಳುವಂತ ಅವ್ರು ಟೀಕೆ ಮಾಡಿದ್ರೆ ನಾವು ಸರಿಯಾದ ದಾರಿ ಹೋಗ್ತಾ ಇದ್ದೀವಿ. ನಾನು ಟೀಕೆ ಮಾಡಿದ್ರೆ ಸ್ವಾಗತ ಮಾಡ್ತೀನಿ. ಯಾಕೆಂದ್ರೆ ಟೀಕೆಗಳು ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ. ಈಗ ಬಿಜೆಪಿ ಜನತಾದಳರು ಮಾಡಿದ ಟೀಕೆಗಳೆಲ್ಲ ಸತ್ತೋಯ್ತು. ಆದ್ರೆ ಇವತ್ತೇನು ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಅದು ಶಾಶ್ವತವಾಗಿ ಉಳಿತವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಇದೊಂದು ಇತಿಹಾಸ ಮತ್ತೊಂದು ಮತ್ತೆ ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಒಬ್ಬ ವ್ಯಕ್ತಿ ಹುಟ್ಟಿದ ತಕ್ಷಣ ದೊಡ್ಡವನಾಗಲಿ ಸಾಧ್ಯ ಇಲ್ಲ. ಅವನ ಗುಣ, ಅವನ ಕೆಲಸ, ಅವನು ಮಾಡಿದಂತ ಸೇವೆಯಿಂದ ಅವನ ದೊಡ್ಡದಾಗಿ ಮಾಡ್ತದೆ. ಅದಕ್ಕೆ ನೀವು ಈ ಜಿಲ್ಲೆಯಲ್ಲಿ ವೆಂಕಟೇಶ್ ಮತ್ತು ಎಲ್ಲರೂ ಕೂಡ ಈ ರಾಜ್ಯದಲ್ಲಿ 136 ಸೀಟನ್ನ ನನ್ನ ಅಧ್ಯಕ್ಷತೆಯಲ್ಲಿ ಸಿದ್ದರಾಮಯ್ಯ ಮುಖಂಡರಲ್ಲಿ ಕೊಟ್ಟು ಈ ರಾಜ್ಯದ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮ್ಮೆಲ್ಲರೂ ಕೂಡ 1 ಕೋಟಿ ಶಾಸಕಾಂಗ ನಮಸ್ಕಾರ. ಈ 136 ಸೀಟ್ ಕೊಟ್ಟದ್ರಿಂದ ಎಷ್ಟು ಶಕ್ತಿ ನಿಮಗೆ ಬಂತು. ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ ನಮ್ಮ ಜನ. ಪಾಪ ನೀವೆಲ್ಲ ಗಂಡು ಮಕ್ಕಳೆಲ್ಲ ಕೂತಿದ್ದೀರಿ.
ಕೊಟ್ಟರೆ ವೈನ್ ಶಾಪ್ ಕೊಟ್ಟಿರ್ತೀವಿ ನಾನು ಗೊತ್ತು. ನಾವು ಅದಕ್ಕೆ ಹೆಂಗಸ ಕೊಡ್ತಾ ಇದೀವಿ. ಯಾರು ಬರೀ ಸಿಗ್ತಾ ಇದೆ ಕೈ ಇದ್ದೀವಿ ನೋಡೋಣ. ಸಿಗ್ತಾ ಇದೆ ಪರವಾಗಿಲ್ಲ. ಸೊ ಹಂಗೆ ಹೆಣ್ಮಕ್ಳಿಗೆ ಬಸ್ಸಲ್ಲಿ ಎಲ್ಲ ಫ್ರೀ ಓಡಾಡ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಹೋಗು, ಬೆಂಗಳೂರಿಗೆ ಹೋಗು, ಧರ್ಮಸ್ಥಳಕ್ಕೆ ಹೋಗು, ಕೊಲ್ಲೂರಿಗೆ ಹೋಗು, ಯಾವುದೇ ಊರಿಗೆ ಬೇಕು, ಎಲ್ಲಿ ಬೇರೆ ಹೋಗು, ಎಲ್ಲ ತಾಯಂದಿರು ಹೋಗ್ತಾ ಇದ್ದಾರೆ. ನಿಮ್ ಮಾತ್ರ ಕಟ್ಟಲೇಬೇಕು, ಏನ್ ಮಾಡಬಹುದು. ಹಾಗಂದ್ರೆ ನೀವು ಜೊತೆ ಹೋಗಿ ಅತ್ಯಾಚಾರ ಆಗಿದೆ. ಇಂಥ ಕಾರ್ಯಕ್ರಮ ಜನತಾ ದಳದವರು ಮಾಡಿದ್ರ, ಯಡಿಯೂರಪ್ಪ ಮಾಡಿದಂತೆ, ಕುಮಾರಸ್ವಾಮಿ ಮಾಡಿದ್ರ, ದೇವೇಗೌಡರು ಮಾಡಿದ್ರ, ಯಾರು ಮಾಡಿದ್ರೆ ಇದು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರ ಸರ್ಕಾರ, ವೆಂಕಟೇಶ್ ಸರ್ಕಾರ, ಮಾದೇವಪ್ಪ ಸರ್ಕಾರ, ಬೈತಿ ಸುರೇಶ್ ಸರ್ಕಾರ, ಕ್ಯಾಬಿನೆಟ್ ಫಾರ್ಮ್ ಅಂತ ಮೊದಲನೇ ದಿನನೇ ಈ 5 ಗ್ಯಾರಂಟಿಗಳನ್ನ ನಿಮಗೆ ತಪ್ಪಂತ ಕೆಲಸ ಮಾಡಿದ್ರು. ಇಡೀ ದೇಶಕ್ಕೆ ಒಂದು ಮಾದರಿ. ಏನು ಪ್ರೈಮ್ ಮಿನಿಸ್ಟರ್ ಎಲ್ಲ ಬಂದು ಹೋಗ್ತಾರೆ, ದಿವಾಳಿ ಹೋಗ್ತಾರೆ. ಈಗ ಯಾವ ರಾಜ್ಯ ನೋಡಿದ್ರು ಅವರು ಸಿಕ್ಕೊಂಡ್ರೆ ಗ್ಯಾರಂಟಿ. ಅದಕ್ಕೊಂದು ಹೊಸ ಹೆಸರಿಟ್ಬಿಟ್ಟು ನಾವು ಗೃಹಲಕ್ಷ್ಮಿ ಎಂದು ಅವರು ಲಾಂಡಿ ಬೇಗ ಹೆಸರಿಟ್ಬಿಟ್ಟು ಹೆಣ್ಮಕ್ಳಿಗೆ ಹೆಸರಿಟ್ಕೊಂಡು ಮಾಡಿದ್ದಾರೆ. ಸೊ ಹಂಗೆ ಇವತ್ತು ನಾವು ಎಲ್ಲ ವರ್ಗದ ಜನರು ಕೂಡ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ. ಈ ಭೂಮಿ ಮೇಲೆ ನಾವು ಎಲ್ಲ ಜಾತಿಗೂ ಕೊಡ್ತಾ ಇದ್ದೀವಿ, ಎಲ್ಲ ಧರ್ಮಕ್ಕೂ ಕೊಡ್ತಾ ಇದ್ದೀವಿ. ಬರೀ ಇನ್ಕಮ್ ಟ್ಯಾಕ್ಸ್ ಕಟ್ಕೊಂಡು ಬಿಟ್ಬಿಟ್ಟು ಎಲ್ಲರೂ ಕೂಡ ಕೊಡ್ತಾ ಇದ್ದೀವಿ. ಒಬ್ಬ ಹೊರಗಡೆ ಒಂದು ಮಾತು ಇರ್ತಾರೆ, ಈ ಭೂಮಿಲಿ ಇರುವ ಎಲ್ಲ ಮನುಷ್ಯರು ಒಂದೇ ಒಂದು ಜಾತಿ, ಮಾನವ ಜಾತಿ. ಅದರ ಮೇಲೆ ನಮ್ಮ ಸರ್ಕಾರದ ನಂಬಿಕೆ, ಬಸವಣ್ಣವರ ಆಚಾರ ವಿಚಾರದ ಮೇಲೆ ನಮಗೆ ನಂಬಿಕೆ. ಸೊ ಹಂಗೆ ಈ ಗ್ಯಾರಂಟಿಯನ್ನು ಕೊಟ್ಟು ಬರೀ ನಿಂತವರೆಲ್ಲ 500 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಇವತ್ತು ಬಜೆಟ್ ನಲ್ಲಿ 52,000 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಇಲ್ಲ. ಈಗೇನು ಉದ್ಘಾಟನೆ ಮಾಡಿರೋದು ಅಭಿವೃದ್ಧಿ ಅಂದ್ರೆ ಈ ಗಲ್ಗಳೆಲ್ಲ ಏನು ಉದ್ಘಾಟನೆ ಆಗ್ತಿದ್ರೆ ನಿನ್ನೆ ಇದನ್ನ ಮಾದೇಶ್ವರ ಬೆಟ್ಟದಲ್ಲಿ ವೆಂಕಟೇಶ್ವರ ಅಧ್ಯಕ್ಷತೆಯಲ್ಲಿ ಮಾದೇಶ್ವರ ಬೆಟ್ಟದಲ್ಲಿ ಬರೀ 2 ಜಿಲ್ಲೆಗೆ 3,400 ಕೋಟಿ ರೂಪಾಯಿ ಸೈನ್ ಹಾಕಿದ್ದು ಅಭಿವೃದ್ಧಿ ಅಲ್ಲವೇ? 4 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಅನ್ನ ಸಿದ್ದರಾಮಯ್ಯ ಮಂಡಿಸಿದ್ದು ಅಭಿವೃದ್ಧಿ ಅಲ್ಲವೇ? ಇವತ್ತು ನಿಮ್ಮೆಲ್ಲರ ಬದುಕಿಗೆ ಪ್ರತಿಯೊಬ್ಬರು ಕೂಡ ತಿಂಗಳಿಗೆ 5,000 ರೂಪಾಯಿ ಅಂತೆ ಒಂದಲ್ಲ ಒಂದು ರೀತಿ ಸಹಾಯ ಮಾಡಿದ್ದು ನೀವು ಅಭಿವೃದ್ಧಿ ಅಲ್ವೇ? ನೀವು ಸ್ಟ್ರಾಂಗ್ ಇದ್ರೆ ನಾವು ಸ್ಟ್ರಾಂಗ್, ನಿಮ್ ಶಕ್ತಿ ಇದ್ರೆ ನಮ್ಮ ಶಕ್ತಿ. ನಿಮ್ ಶಕ್ತಿ ಆಗಿ ಬೆಳೆದ್ರೆ ರಾಜ್ಯ ಬೆಳೀತದೆ, ನಿಮ್ಮೂರು ಬೆಳೀತದೆ, ಸರ್ಕಾರದ ಅನುಕೂಲ ಆಗ್ತದೆ, ದೇಶಕ್ಕೆ ಅನುಕೂಲ ಆಗ್ತದೆ. ಇದು ಕಾಂಗ್ರೆಸ್ ಸರ್ಕಾರದ ಒಂದು ಚಿಂತನೆ. ಸೊ ಅದರಿಂದ ನಾನು ಹೆಚ್ಚಿಗೆ ಮಾತಾಡಕ್ ಹೋದ್ರೆ ಗಂಟೆ ಮಾತಾಡ್ತೀನಿ, ಬೇಡ. ಇವತ್ತು ನನಗೆ ಬಹಳ ಸಂತೋಷ, ನನ್ನ ಆತ್ಮೀಯ ಮಿತ್ರರಾದ ವೆಂಕಟೇಶ್ ಅವರು, ನೀವು ಅವರ ಕೈಯಿಂದ ಬಲಪಡಿಸಬೇಕು. ಇವತ್ತು ನೀವು ಆಕಲ್ ಊಟಕ್ಕೆ ಬಂದಿಲ್ಲ, ಬೇಗಾರಕ್ಕೆ ಬಂದಿಲ್ಲ, ಇಡೀ ಸರ್ಕಾರ ವೆಂಕಟೇಶ್ ಪರ ನಿಂತ್ಕೊಂಡಿದೆ ಎಲ್ಲ ಕಾಲದಲ್ಲೂ ಅಂತ ಹೇಳಲಿಕ್ಕೋಸ್ಕರ ನಾನು ನಿಂತ್ಕೊಂಡಿದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಅವರು ಈ ದೇಶಕ್ಕೆ 2 ಗಂಡುಗಳು. ಅವರು ಕೂಡ ಇವತ್ತು ಸ್ಮರಿಸುವಂತ ಕೆಲಸವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಅವರು ಕೊಟ್ಟಿರುವಂತಹ ಸಂವಿಧಾನ ಎಲ್ಲ ಕೂಡ ಉಳಿಸ್ಕೊಂಡು ಹೋಗುವಂತ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ದೀಪ ಏನು ನಾವು ಜ್ಯೋತಿ ಬೆಳೆಸ್ತಲ್ಲ, ಆ ದೀಪ ಮಾತಾಡುವುದಿಲ್ಲ, ಆದ್ರೆ ಅದರ ಬೆಳಕು ಅದರಿಂದ ಪರಿಚಯ ಮಾಡಿಕೊಡ್ತದೆ. ಅದರಿಂದ ಬೆಳಕು ಅದರಿಂದ ಏನೇನಿರ್ತದೆ ಪತ್ತಿ ಇರ್ತದೆ, ಅದೇನು ಕಾಣುವುದಿಲ್ಲ. ಅದು ಬಿಸಿ ಏನ್ ತಿಂದೇ ಆಗ್ತದೆ, ಆ ದೀಪ ಮಾತ್ರ ಕಾಣ್ತದೆ. ಹಾಗೆ ನಿಮ್ಮ ಬದುಕಿನಲ್ಲಿ ದೀಪ ಬೆಳಗಬೇಕು ಅನ್ನೋ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಈ ದೀಪವನ್ನ ಬೆಳೆಸಿ ನೀವೆಲ್ಲರ ಕುಟುಂಬಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಬಹಳ ಸಂತೋಷದಿಂದ ಈ ದೀಪವನ್ನು ಬೆಳೆಸಿದ್ದಾರೆ. ಎಲೆಕ್ಷನ್ ಟೈಮಲ್ಲಿ ಬಂದಿದ್ದೆ, ಆಗ ಒಂದು ಮಾತು ಹೇಳಿದೆ, ನಿಮ್ಗೆಲ್ಲ ನೆನಪಿರ್ಬೇಕು, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ
ಧರ್ಮ ಮಾಡುವ ಅಧಿಕಾರವಿದ್ದಕ್ಕೆ ಇಂಥ 5 ಗ್ಯಾರಂಟಿ, ಈ 5 ಬೆರಳು ಸೇರಿ ಈ ಕೈ ಮುಷ್ಟಿ ಆಯ್ತು. 5 ಬೆರಳು ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು. ಈ ಕೈಯನ್ನ ಶಕ್ತಿಯಾಗಿ ಆಶೀರ್ವಾದ ಮಾಡಿ ಈ ಕೈಗೆ ಇನ್ನ ಶಕ್ತಿಯಾಗಿ ನಿಮ್ಮನ್ನು ಉಳಿಸ್ಕೊಂಡು ಕಾಪಾಡಿಕೊಂಡು ಹೋಗ್ತದೆ ಅನ್ನೋ ಮಾತನ್ನ ಹೇಳಿ ನೀವೆಲ್ಲರೂ ಕೂಡ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ. ಈಗ ನಾನು ಹೆಸರು ಎತ್ಕೊಂಡೆ, ದುಡ್ಡು ಕೊಡಕ್ ಬಂದಿಲ್ಲ, ನಾನೇ ಕೊಡ್ತೀನಿ ಅಂತ ಹೇಳುದು. ಅಲ್ಲಿ KSIC ಸಿಲ್ಕು ವ್ಯಾಪಾರ ಒಳಗೆ ಸೊ ಸಿಲ್ಕು ಬೇಕು ನಮ್ಮ ಕಡೆ. ಈ ಹಸುಗಳು, ಈ ಪಶುಸಂಗೋಪನಾ ಇಲಾಖೆ ಈ ಹಾಲುಗೋಸ್ಕರ ಒಳ್ಳೆ ರೇಟ್ ಬಂದಿದೆ. ಮೊನ್ನೆ ತಾನೆ ಇನ್ನು ಹೆಂಗೆ ಕಾಲದಲ್ಲಿ ಹೆಚ್ಚಿಗೆ ರೇಷ್ಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಿಮ್ದು ನೋಡಿಲ್ಲ, ಭೂಮಿ ಎಲ್ಲ ನೋಡಿದೆ. ನಿಮ್ಮದು ಕೆಂಪು ಭೂಮಿ ಇದೆ, ಒಳ್ಳೆ ರೇಷ್ಮೆ ಚೆನ್ನಾಗಿ ನೀವು ಬೆಳಿಬಹುದು. ಈಗೆಲ್ಲ ಉತ್ತರ ಕರ್ನಾಟಕದಲ್ಲಿ ಬೆಳೆಯುತ್ತಿರುವ 600 ರಿಂದ 900 ರೂಪಾಯಿವರೆಗೂ ಕೊಡಬೇಕು. ನೀವು ಕೂಡ ಈ ರೇಷ್ಮೆ ಬಗ್ಗೆ ಆಲೋಚನೆ ಮಾಡಿ. ನಿಮಗೂ ಕೂಡ ವರ್ಷಕ್ಕೆ 7 ಬೆಳೆ ಬೆಳಿಬಹುದು. ಬಹಳ ನಾನು 25 ಎಕರೆ ರೇಷ್ಮೆ ಹಾಕಿದ್ದೀನಿ. ನಿಮಗೂ ಕೂಡ ಒಂದು ದೊಡ್ಡ ಬದುಕಿಗೆ ಏನಷ್ಟು ದೊಡ್ಡ ಕಷ್ಟವಾದ ಕೆಲಸ ಇಲ್ಲ. ನಿಮ್ಗೆ ಹೊಸದಾಗಿ ರೂಢಿ ಹಾಕಿಲ್ಲ ಅಂತಂದ್ರೆ ಬರೀ ಸೊಪ್ಪು ಬೆಳೆಯಿರಿ ಸಾಕು. ನಮ್ಮ ಕಡೆ ಒಂದು ಸೊಪ್ಪು ಎತ್ಕೊಳ್ತಾರೆ, ದುಡ್ಡು ಕೊಟ್ಟು. ಸೊ ಅಂತ ಒಂದು ವ್ಯವಸಾಯಕ್ಕೆ ನೀವು ಕೂಡ ಆಲೋಚನೆ ಮಾಡಬೇಕು. ಅದಕ್ಕೆ ಮಂತ್ರಿ ಮೊನ್ನೆ ಜಪಾನ್ ಹೋಗಿ ನೋಡ್ಕೊಂಡು ಬಂದಿದ್ದಾರೆ. ಈ ಚೈನಾ ನಮಗೂ ಅವರು ಸ್ವಲ್ಪ ತಿಕ್ಕಾಟ ಆದ್ಮೇಲೆ ಅಲ್ಲಿಂದ ಇಂಪೋರ್ಟ್ ಬೇಕಾಗುತ್ತೆ. ನಮ್ಮ ರೇಷ್ಮೆ ರೈತರಿಗೆಲ್ಲ ಅನುಕೂಲ ಹಾಕೊಂಡು ಬಂದಿದೆ. ಸೊ ಇದ್ರ ಬಗ್ಗೆ ಕೂಡ ನಾವು ಆಲೋಚನೆ ನಾವು ಮಾಡಬೇಕು. ಇವತ್ತು ಮಹಾತ್ಮ ಗಾಂಧೀಜಿಯವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.